ಇಸ್ರಾಯೇಲೇ, ನೀನು ಧನ್ಯನು. ಜೆ ಶ್ಯಾಮ್ ಜೆಬೆದುರೈ. ಅಧ್ಯಾಯ 4. ಎಲುಬುಗಳಿಗೆ ಜೀವವು ಬರಬಹುದೋ? ನಾನು ಕರ್ತನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೇ ಎಂದು ಕೇಳಲು ನಾನು, ಕರ್ತನಾದ ದೇವರೇ, ನೀನೇ ಬಲ್ಲೆ ಎಂದುತ್ತರ ಕೊಟ್ಟೆನು. ಎಜೆಕಿಯ 37:1-3. ಇಸ್ರಾಯೇಲರ ಪರಿಸ್ಥಿತಿಯು ಒಣಗಿದ ಎಲುಬುಗಳಂತೆ ಇದ್ದಿತ್ತು. ಇಸ್ರಾಯೇಲ್ ದೇಶದವರೇ ಒಣಗಿದ ಎಲುಬುಗಳಂತಿದ್ದರು ಎಂದು 11ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ. ಹೌದು, ಕಾನಾನ್ ದೇಶದಲ್ಲಿ ಸಮೃದ್ಧಿಯಾದ ಸ್ಥಿತಿಯಲ್ಲಿ ಕಾಲೂರಿನಿಂದ ಇಸ್ರಾಯೇಲರು ದೇವರ ಕೋಪಕ್ಕೂ ಕರ್ತನ ಶಾಪಕ್ಕೂ ಗುರಿಯಾದರು. ಕಾರಣವೇನು ಗೊತ್ತೇ? ಕರ್ತನು ಅನೇಕ ಪ್ರವಾದಿಗಳನ್ನು ಅವರ ಮಧ್ಯೆ ಕಳುಹಿಸಿದರೂ ಅವರು ದೇವ ಪ್ರವಾದಿಗಳಿಗೆ ವಿಧೇಯರಾಗದೆ ಅವರನ್ನು ತಿರಸ್ಕರಿಸಿದರು. ಆಗ ಪರಲೋಕದ ದೇವರು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿದನು. ವಾಗ್ದಾನ ಮಾಡಲ್ಪಟ್ಟಂತಹ ಮೆಸ್ಸಿಯನಾದ ಯೇಸು ಕ್ರಿಸ್ತನನ್ನು ಅಲಕ್ಷ್ಯ ಮಾಡಿ ಆತನಿಗೆ ಕಿವಿಗೊಡಲಿಲ್ಲ. ದ್ರೋಹಿಗಳನ್ನು ತಮಗಾಗಿ ಆರಿಸಿಕೊಂಡರು. ನಿರಪರಾಧಿಯಾದ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಲು ಒಪ್ಪಿಸಿಕೊಟ್ಟರು. ಬರಬ್ಬರ ಬಿಡುಗಡೆಗಾಗಿಯೂ ಯೇಸುವನ್ನು ಶಿಲುಬೆಗೆ ಹಾಕಬೇಕೆಂದು ಪಿಲಾತನ ಮುಂದೆ ಕೂಗಾಟ ಮಾಡಿದರು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು. ಮತ್ತಾಯ 27:25. ಇದು ಎಷ್ಟು ಭಯಂಕರವಾದ ದುಡುಕಿನ ಕಾರ್ಯವಲ್ಲವೇ? ಅದರ ಅರ್ಥವನ್ನು ಅಂದು ಅವರು ಗ್ರಹಿಸಿಕೊಳ್ಳದೆ ಆ ರೀತಿ ಮಾತಾಡಿದರು. ಆ ರಕ್ತಾಪರಾಧದ ಫಲವಾಗಿ ಏನು ನಡೆಯಿತೆಂಬುದನ್ನು ಅವರು ತಿಳಿದುಕೊಳ್ಳಲಿಲ್ಲ. ಆ ರಕ್ತಾಪರಾಧವು ಇಸ್ರಾಯೇಲರನ್ನು ತಾಗಿತು. ಕ್ರಿಸ್ತಶಕ 70ನೇ ವರ್ಷದಲ್ಲಿ ಯಹೂದ್ಯರೆಲ್ಲರೂ ಯೆರೂಸಲೇಮಿನಿಂದ ಚದುರಿಸಲ್ಪಟ್ಟರು. 10 ಲಕ್ಷ ಯಹೂದ್ಯರು ಕೊಲ್ಲಲ್ಪಟ್ಟರು, ಚಿತ್ರಹಿಂಸೆಗೊಳಗಾದರು. 95,000 ಯಹೂದ್ಯರು ಸೆರೆ ಹಿಡಿಯಲ್ಪಟ್ಟರು. ಉಳಿದವರು ಆಶ್ರಯವನ್ನು ಹುಡುಕಿಕೊಂಡು ಬೇರೆ ದೇಶಗಳಿಗೆ ಓಡಿ ಹೋದರು. ಅವರನ್ನು ಯಾರೂ ಸೇರಿಸಿಕೊಳ್ಳಲಿಲ್ಲ. ಇಸ್ರೇಲ್ ದೇಶವು ಅನ್ಯರಿಂದ ತುಳಿದಾಡಲ್ಪಟ್ಟಿತ್ತು. ಯಹೂದ್ಯರು ಅನೇಕ ದೇಶಗಳಲ್ಲಿ ಗುಲಾಮರಾಗಿ ಜೀತ ಮಾಡಿದರು. ಅವರು ಬೇರೆಯವರೊಂದಿಗೆ ಬೆರೆತುಕೊಳ್ಳದರಿಂದ ಬೇರೆಯವರು ಅವರನ್ನು ಸುಲಭವಾಗಿ ಗುರುತಿಸಿಕೊಂಡು ಅವರನ್ನು ಸೆರೆ ಹಿಡಿಯಲು ಅನುಕೂಲವಾಯಿತು. ಯಹೂದ್ಯರು ಜಗದಾದ್ಯಂತ ತಿರಸ್ಕರಿಸಲ್ಪಟ್ಟವರು, ದ್ರೋಹಿಗಳೆಂದು ಎಣಿಸಲ್ಪಟ್ಟು ನಿಷ್ಪ್ರಯೋಜನಕರೆಂದು ತಳ್ಳಲ್ಪಟ್ಟವರು. ಯಹೂದ್ಯರು ಎಂದರೆ ನೆಲೆ ಇಲ್ಲದವರು, ಆಶ್ರಯವಿಲ್ಲದವರು, ಆದರಣೆ ಇಲ್ಲದವರು ಎಂಬ ಸ್ಥಿತಿಯಲ್ಲುಂಟಾಯಿತು. 1492ನೇ ವರ್ಷ ಸ್ಪೇನ್ ದೇಶವು 2 ಮುಖ್ಯ ಕಾನೂನನ್ನು ಜಾರಿಗೆ ತಂದಿತು. ಒಂದು, ಎಲ್ಲ ಯಹೂದ್ಯರು ದೇಶವನ್ನು ಬಿಟ್ಟು ಹೋಗಬೇಕು. ಮತ್ತೊಂದು, ಕೊಲಂಬಸನು ತನ್ನ ಪ್ರಯಾಣವನ್ನು ಮುಂದುವರಿಸಬೇಕು ಎಂಬುದೇ. ಆದುದರಿಂದ ಸ್ಪೇನ್ ದೇಶದಲ್ಲಿದ್ದ ಯಹೂದ್ಯರು ಹೊರದಬ್ಬಲ್ಪಟ್ಟರು. ಅದನ್ನು ಹಿಂಬಾಲಿಸಿ ಪ್ರತಿಯೊಂದು ದೇಶವು ಯಹೂದ್ಯರನ್ನು ಹೊರಗೆ ಕಳುಹಿಸುವುದರಲ್ಲಿಯೂ ಅವರನ್ನು ಹಿಂಸೆ ಪಡಿಸುವುದರಲ್ಲಿಯೂ ತೀವ್ರಗೊಂಡರು. 19ನೇ ಶತಮಾನ ಪ್ರಾರಂಭವಾದಾಗ ಯಹೂದ್ಯರ ಸ್ಥಿತಿ ಇನ್ನೂ ಚಿಂತಾಜನಕವಾಗಿತ್ತು. ಯಹೂದ್ಯರ ಮುಖ್ಯ ವಿರೋಧಿಯಾಗಿ ಹಿಟ್ಲರನು ಎದ್ದನು. ಯಹೂದ್ಯರು ಭೂಮಿಯಲ್ಲಿ ಇಲ್ಲದಂತೆ ನಿರ್ಮೂಲಗೊಳಿಸುವುದೇ ತನ್ನ ಆದ್ಯ ಕರ್ತವ್ಯವೆಂದು ಅವನು ನೆನೆಸಿದನು. ಗುಂಪು ಗುಂಪಾಗಿ ಯಹೂದ್ಯರನ್ನು ಹಿಡಿದು ಚಿತ್ರಹಿಂಸೆ ಮಾಡಿದನು. ಚಿಕ್ಕವರು, ದೊಡ್ಡವರು, ಮಕ್ಕಳು ಎಂದು ಸ್ತ್ರೀಯರೆಂದು ಯಾರಿಗೂ ದಯೆ ತೋರಿಸದೆ ದೊಡ್ಡ ದೊಡ್ಡ ಗುಂಡಿಗಳನ್ನು ಭೂಮಿಯಲ್ಲಿ ತೋಡಿ ಅದರಲ್ಲಿ ಅವರನ್ನು ದೊಬ್ಬಿ ಮೇಲ್ಭಾಗವನ್ನು ಮುಚ್ಚಿ ವಿಷಪೂರಿತವಾದ ಅನಿಲವನ್ನು ಹಾಯಿಸಿ ಅವರನ್ನು ಕೊಂದನು. ಹಸಿವೆಯಿಂದ ಅನೇಕರು ಸತ್ತರು. ಹಾಗೆ ಎಷ್ಟೋ ಲಕ್ಷ ಜನರನ್ನು ಕೊಂದು ಹಾಕಿದರು. ಚರಿತ್ರೆಯಲ್ಲಿ ಹಿಟ್ಲರನ ಕೊಲೆಗಳು ಅಳಿಸಲಾಗದ ರಕ್ತದ ಕಲೆಗಳಾಗಿ ಉಳಿದಿವೆ. ಇಸ್ರಾಯೇಲ್ ಜನಾಂಗವನ್ನು ಸ್ವಲ್ಪ ಹಿಂತಿರುಗಿ ನೋಡಿರಿ. 1. ಕ್ರಿಸ್ತಶಕ 70ನೇ ವರ್ಷ ಯಹೂದ್ಯರು ರೋಮಾಪುರಕ್ಕೆ ವಿರೋಧವಾಗಿ ಎದ್ದಿದ್ದರಿಂದ ರೋಮಾಯರು ಯೆರೂಸಲೇಮನ್ನು ಮುತ್ತಿಗೆ ಹಾಕಿ ದೇವಾಲಯವನ್ನು ನೆಲಸಮ ಮಾಡಿಬಿಟ್ಟರು. 10 ಲಕ್ಷ ಯಹೂದ್ಯರು ಈ ಹೋರಾಟದಲ್ಲಿ ಕೊಲ್ಲಲ್ಪಟ್ಟರು. 97,000 ಜನರು ಸೆರೆ ಹಿಡಿಯಲ್ಪಟ್ಟು ರೋಮಾಪುರಕ್ಕೆ ಒಯ್ಯಲ್ಪಟ್ಟರು.
ಕ್ರಿಸ್ತಶಕ 70ರಿಂದ 312ನೇ ವರ್ಷದವರೆಗೂ ಯೆರೂಸಲೇಮ್ ರೋಮಾಯರ ಅಧೀನಕ್ಕೆ ಒಳಪಟ್ಟಿತ್ತು. ಅವರು ಯಹೂದ್ಯರನ್ನು ಒಳಗೆ ಸೇರಿಸಲಿಲ್ಲ. 2. ಕ್ರಿಸ್ತಶಕ 313ರಿಂದ 636ರವರೆಗೆ ಫಿಸಾಂತಿನಸ್ ಎಂಬ ಅರಸರು ಈ ಭಾಗವನ್ನು ಆಳಿದರು. ಅವರು ಯಹೂದ್ಯರಿಗೆ ವಿರೋಧಿಗಳಾಗಿದ್ದರು. ಯಾರನ್ನು ಒಳಗೆ ಅನುಮತಿಸಲಿಲ್ಲ. 3. ಕ್ರಿಸ್ತಶಕ 638ನೇ ವರ್ಷ ಯೆರೂಸಲೇಮನ್ನು ಓಮನ್ ಕಾಲಿಫ್ ಎಂಬ ಅರಬಿಯ ಮಹಮ್ಮದೀಯ ಅರಸನು ಮುತ್ತಿಗೆ ಹಾಕಿ ಅದನ್ನು ಜಯಿಸಿದ್ದನು. ಅದರ ನಂತರ ಕೆಲವೇ ವರ್ಷಗಳಲ್ಲಿ ಅಲ್ಲಿ ಒಂದು ದೊಡ್ಡ ಮಸೀದಿಯನ್ನು ಕಟ್ಟಿದರು. ಅರಸನಾದ ಸೊಲೊಮೋನನು ಕಟ್ಟಿದ ದೇವಾಲಯದಲ್ಲಿದ್ದ ಮಹಾಪರಿಶುದ್ಧ ಸ್ಥಳವನ್ನು ಮಹಮ್ಮದೀಯರು ಪ್ರವಾದಿಯಾದ ಮಹಮ್ಮದನು ಪರಲೋಕಕ್ಕೆ ಏರಿ ಹೋದ ಸ್ಥಳವಾಗಿ ನಿರ್ಣಯಿಸಿದರು. ಆದುದರಿಂದಲೇ ಅವರು ಮೆಕ್ಕಾ ಮದೀನಗಳ ನಂತರ ಯೆರೂಸಲೇಮನ್ನು 3ನೇ ಪವಿತ್ರ ಸ್ಥಳವೆಂದೆನಿಸುತ್ತಾರೆ. ಅವರು ಕ್ರಿಸ್ತಶಕ 1091ನೇ ವರ್ಷದವರೆಗೆ ಮುಂದುವರಿದರು. 4. ಕ್ರಿಸ್ತಶಕ 1091ರಿಂದ 1098ರವರೆಗೆ ಸೆಲ್ಜೂಕ್ ಎಂಬ ಅರಸನು ಪಾರಂಪರ್ಯವಾಗಿ ಬಂದ ಅರೇಬಿಯಾದಿಂದ ರಾಜ್ಯವನ್ನು ಗೆದ್ದುಕೊಂಡು ತಾನು ಆಳಿದನು. 5. ಕ್ರಿಸ್ತಶಕ 1099ರಿಂದ 1291ರವರೆಗೆ ಅನೇಕ ಶಿಲುಬೆಯ ಹೋರಾಟಗಳು ಯೆರೂಸಲೇಮಿನಲ್ಲಿ ನಡೆದವು. ಇಂಗ್ಲೆಂಡ್, ಫ್ರಾನ್ಸ್ ಮೊದಲಾದ ದೇಶಗಳಲ್ಲಿರುವ ಕ್ರೈಸ್ತ ಅರಸರು ಯೆರೂಸಲೇಮನ್ನು ಹೇಗಾದರೂ ಅನ್ಯರ ಕೈಯಿಂದ ಬಿಡಿಸಿ ಕ್ರೈಸ್ತ ರಾಜ್ಯವನ್ನಾಗಿ ಮಾಡಬೇಕೆಂದು ಉತ್ಕಟಾಭಿಮಾನದಿಂದ ಯೆರೂಸಲೇಮಿನಲ್ಲಿದ್ದ ಜನಾಂಗಗಳೊಂದಿಗೆ ಎಡೆಬಿಡದೆ ಹೋರಾಡುತ್ತಲೇ ಇದ್ದನು. ಈ ಶಿಲುಬೆ ಹೋರಾಟದಲ್ಲಿ ಕ್ರೈಸ್ತ ಅರಸರು ಜಯಶಾಲಿಗಳಾದ್ದರಿಂದ ಈ ಭಾಗವು ಅವರ ಕೈ ಸೇರಿತು. 6. 1291ರಿಂದ 1516ರವರೆಗೆ ಮಲ್ಲೂಕ್ಸ್ ಎಂಬ ಅರಸನು ಯೆರೂಸಲೇಮನ್ನು ಆಕ್ರಮಿಸಿ ಆಳುತ್ತಾ ಬಂದನು. ಅವರ ಕಾಲದಲ್ಲಿ ಕ್ರೈಸ್ತ ಮಾರ್ಗದಲ್ಲಿ ಕಟ್ಟಲ್ಪಟ್ಟ ದೇವಾಲಯಗಳು ಕೆಡಲ್ಪಟ್ಟವು. 7. 1517ರಿಂದ 1914ರವರೆಗೆ ತುರ್ಕಿಯರು ವಶಪಡಿಸಿಕೊಂಡರು. ಓಟ್ಮನ್ ಎಂಬ ಅರಸನು ಅಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಅವರು ಹೆಚ್ಚು ಕಡಿಮೆ ಮಹಮ್ಮದೀಯ ಪಂಗಡದವರೇ ಆಗಿದ್ದರಿಂದ ಮಹಮ್ಮದೀಯ ಮಾರ್ಗಕ್ಕೆ ಹೆಚ್ಚು ಪ್ರಾಶಸ್ತ್ಯವಿದ್ದಿತ್ತು. 8. 1914ನೇ ವರ್ಷದಲ್ಲಿ ಮೊದಲನೇ ಮಹಾಯುದ್ಧ ಆರಂಭವಾಯಿತು. ಬ್ರಿಟಿಷ್ ಸಾಮ್ರಾಜ್ಯವು ತುರ್ಕಿಯರೊಡನೆ ಯುದ್ಧವನ್ನು ಸಾರಿದರು. 9. 1916ನೇ ವರ್ಷ ಬ್ರಿಟಿಷ್ ಸರ್ಕಾರಕ್ಕೂ ಫ್ರೆಂಚ್ ಸರ್ಕಾರಕ್ಕೂ ರಹಸ್ಯವಾದ ಒಂದು ಒಪ್ಪಂದ ಉಂಟಾಯಿತು. ಅದರಂತೆ ಕಾನಾನ್ ದೇಶವನ್ನು 2 ಭಾಗವಾಗಿ ವಿಭಾಗಿಸಬೇಕೆಂದು ತೀರ್ಮಾನಿಸಿದರು. 1917ನೇ ವರ್ಷ ಬ್ರಿಟಿಷ್ ದಳಪತಿ ಅಲಾನ್ ಬಿ ಎಂಬಾತನು ಜಯಗಳಿಸಿ ಯೆರೂಸಲೇಮ್ ನಗರದೊಳಕ್ಕೆ ಬಂದನು. ಅದರೊಂದಿಗೆ ತುರ್ಕಿಯರ ಆಳ್ವಿಕೆ ಮುಕ್ತಾಯವಾಯಿತು. 10. 1919ನೇ ವರ್ಷ ಯಹೂದ್ಯರಿಗೂ ಅರೇಬಿಯರಿಗೂ ಪ್ಯಾಲಿಸ್ಟೈನ್ ದೇಶದಲ್ಲಿ ಸಮವಾದ ಹಕ್ಕು ಕೊಡಲ್ಪಟ್ಟಿತ್ತು. ಇಬ್ಬರು ಸ್ವತಂತ್ರವಾಗಿ ಅಲ್ಲಿ ಬಾಳಲು ಪ್ರಾರಂಭಿಸಿದರು. 11. 1920ರಲ್ಲಿ ಯಹೂದ್ಯರಿಗೂ ಅರೇಬಿಯರಿಗೂ ದೊಡ್ಡ ಕಲಹ ಬೇರ್ಪಟ್ಟಿತ್ತು. ಇದರಲ್ಲಿ ಯಹೂದ್ಯರನ್ನು ರಕ್ಷಿಸಗೋಸ್ಕರ ಕಾವಲು ಪಡೆಯೊಂದನ್ನು ನಿಯೋಜಿಸಿದರು. 12. 1922ನೇ ವರ್ಷ ನಾಸಾ ಐಕ್ಯ ದೇಶಗಳೆಲ್ಲವೂ ಯಹೂದ್ಯರಿಗೆ ಪ್ರತ್ಯೇಕವಾದ ದೇಶವನ್ನು ಕೊಡಬೇಕೆಂದು ಅನೇಕ ಕಾಲಗಳಿಂದ ಚದುರಿಸಲ್ಪಟ್ಟಿರುವ ಯಹೂದ್ಯರನ್ನು ಒಂದುಗೂಡಿಸಬೇಕು ಎಂಬ ತೀರ್ಮಾನ ಮಾಡಿದರು. 13. 1925ನೇ ವರ್ಷ ಯಹೂದ್ಯರು ತಮ್ಮ ವಿಶ್ವವಿದ್ಯಾಲಯವನ್ನು ಯೆರೂಸಲೇಮಿನಲ್ಲಿ ಸ್ಥಾಪಿಸಿದರು. 1929ನೇ ವರ್ಷ ಅರೇಬಿಯಾದ ಮಹಮ್ಮದೀಯರು ಹೆಬ್ರೋನಿನಲ್ಲಿದ್ದ ಯಹೂದ್ಯರಿಗೆ ವಿರೋಧವಾಗಿ ಪಕ್ಕನೆ ದಂಡೆತ್ತಿ ಬಂದು ಯಹೂದ್ಯರನ್ನು ಸಂಹರಿಸಿದರು. 14. 1937ನೇ ವರ್ಷ ಪ್ಯಾಲಿಸ್ತೀನ್ ದೇಶವನ್ನು 2 ಭಾಗಗಳಾಗಿ ವಿಭಾಗಿಸಲು ಒಂದು ಭಾಗವು ಅರೇಬಿಯರಿಗೆ ಕೊಡಲ್ಪಟ್ಟಿತ್ತು. ಮತ್ತೊಂದು ಭಾಗವನ್ನು ಯಹೂದ್ಯರಿಗೆ ಕೊಡಲು ತೀರ್ಮಾನ ಮಾಡಿದರು. ಅದನ್ನು ಅರೇಬಿಯರು ಒಪ್ಪಿಕೊಳ್ಳಲಿಲ್ಲ. 15. 1938ನೇ ವರ್ಷ ಹಿಟ್ಲರ್ನಿಂದಲೂ ಜರ್ಮನಿಯ ನಾಜಿಗಳಿಂದಲೂ ಯಹೂದ್ಯರು ಭಯಂಕರವಾಗಿ ನಿರ್ಮೂಲವಾದರು. ಯಹೂದ್ಯರು ಕ್ರೂರವಾದ ಚಿತ್ರಹಿಂಸೆಗೂ ಚಿತ್ರವಧೆಗೂ ಗುರಿಯಾದರು.
ಆದಾಗಲೂ 1939ರಲ್ಲಿ 75,000 ಯಹೂದ್ಯರು ಪ್ಯಾಲೆಸ್ಟೀನ್ ದೇಶಕ್ಕೆ ಬಂದು ಸೇರಿದರು. 1940ನೇ ವರ್ಷ ಯಹೂದ್ಯರು ಎರಡನೇ ಮಹಾಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿ ಜರ್ಮನಿಗೆ ವಿರೋಧವಾಗಿ ಯುದ್ಧ ಮಾಡಲು ಸಹಾಯಕರಾಗಿದ್ದರು. ಮೊದಲನೇ ಮಹಾಯುದ್ಧವು ಅನೇಕ ಕಡೆಗಳಲ್ಲಿ ನಡೆಯಿತು. 1945ನೇ ವರ್ಷ ಮಹಾಯುದ್ಧವು ಮುಗಿಯಿತು. 1947ನೇ ವರ್ಷ ವಿಶ್ವಸಂಸ್ಥೆಯ ದೇಶಗಳು ಯಹೂದ್ಯರಿಗಾಗಿ ಪ್ಯಾಲೆಸ್ಟೀನ್ ದೇಶವನ್ನು ಪ್ರತ್ಯೇಕಿಸಿ ಕೊಟ್ಟವು. 1948ನೇ ವರ್ಷ ಮೇ 15ನೇ ದಿನ ಇಸ್ರೇಲ್ ದೇಶವು ಸ್ವತಂತ್ರವಾಯಿತು. ಒಣಗಿದ ಎಲುಬುಗಳಿಗೆ ಜೀವ ಬರುವುದೆಂದು ಕರ್ತನು ಎಜೆಕೀಲ ಪ್ರವಾದಿಯ ಮೂಲಕ ಹೇಳಿದ ಮಾತುಗಳು 1948ನೇ ವರ್ಷ 14ನೇ ದಿನದಂದು ನೆರವೇರಿತು. ಎಷ್ಟು ವರ್ಷಗಳು ಅಲೆಮಾರಿಗಳಾಗಿ ಅಲೆದಾಡಿ ಸಂಕಷ್ಟಗಳಿಂದಲೂ ಚಿತ್ರಹಿಂಸೆಗೂ ಒಳಗಾಗಿ ಬವಣೆಪಟ್ಟು ನಂಬಿಕೆಯನ್ನು ಕಳೆದುಕೊಂಡಂತಹ ಯಹೂದ್ಯರು ಅಂದು ಚೈತನ್ಯ ಪಡೆದರು. ಒಣಗಿದ ಎಲುಬುಗಳು ಜೀವ ಹೊಂದುವಂತೆ ಅಂಜೂರದ ಮರವು ಚಿಗುರಿತು. ಇಸ್ರೇಲ್ ಜನಾಂಗದ ಸಮಾಜ ಜೀವಿತವು ದ್ರಾಕ್ಷೆ ಬಳ್ಳಿಗೂ ಆತ್ಮಿಕ ಜೀವಿತವನ್ನು, ಎಣ್ಣೆ ಮರಕ್ಕೂ ರಾಜಕೀಯ ಜೀವಿತವನ್ನು ಅಂಜೂರದ ಮರಕ್ಕೂ ಹೋಲಿಸಿದೆ. ಅಂಜೂರದ ಮರವು ಚಿಗುರಿದೆ ಎನ್ನುವಾಗ ಇಸ್ರೇಲ್ ರಾಜಕೀಯ ಜೀವಿತವು ಜೀವ ಪಡೆದಿದೆ ಎಂದು ತಾತ್ಪರ್ಯ. ಯೇಸು ಸ್ವಾಮಿಯು ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳಿದುಕೊಳ್ಳುತ್ತೀರಲ್ಲ. ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತಿರವದೇ, ಬಾಗಿಲಲ್ಲೇ ಅದೇ ಎಂದು ತಿಳಿದುಕೊಳ್ಳಿರಿ ಎಂದನು. ಮತ್ತಾಯ 24:32-33. ಒಣಗಿದ ಎಲುಬುಗಳಿಗೆ ಜೀವ ಪಡೆಯುವುದು ಅಂಜೂರದ ಮರವು ಚಿಗುರುವುದು ಒಂದೇನೇ ಸೂಚಿಸುತ್ತದೆ. ಅದು ಇಸ್ರೇಲರ ಪುನಃ ಒಂದು ಪ್ಯಾಲೆಸ್ಟೀನ್ ದೇಶವಾದ ಕಾನಾನನ್ನು ಸೇರುವುದನ್ನು ಸೂಚಿಸುತ್ತದೆ. ಎಜೆಕೀಯನ ಪ್ರವಾದನೆಯನ್ನು ಪುನಃ ಓದಿ ನೋಡಿರಿ. ಕರ್ತನು ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅವಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಕರ್ತನ ವಾಕ್ಯವನ್ನು ಕೇಳಿರಿ. ಕರ್ತನಾದ ದೇವರು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮ್ಮೊಳಗೆ ಶ್ವಾಸವನ್ನು ಹೊಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಕರ್ತನು ಎಂದು ತಿಳಿದುಕೊಳ್ಳುವಿರಿ. ಎಜೆಕೀಯ 37:3-6. ನಾನು ನಿನ್ನಲ್ಲಿ ಶ್ವಾಸವನ್ನು ತುಂಬಿಸುವೆನು, ಆಗ ನೀವು ಬದುಕಿಕೊಳ್ಳುವಿರಿ. ಕರ್ತನು 20ನೇ ಶತಮಾನದಲ್ಲಿ ಭೂಮಿಯ ಮೇಲೆ ಪವಿತ್ರಾತ್ಮನನ್ನು ಅಪರಿಮಿತವಾಗಿ ಸುರಿಸಿದ್ದಾನೆ. ಇದು ಪವಿತ್ರಾತ್ಮನ ಹಿಂಗಾರಿನ ಕಾಲವಾಗಿದೆ. ಹೆಚ್ಚು ಕಡಿಮೆ 19 ಶತಮಾನಗಳ ಕಾಲ ಕತ್ತಲೆ ತುಂಬಿದ್ದ ಈ ಪ್ರಪಂಚದಲ್ಲಿ ದೇವರಾತ್ಮನು ಸುರಿಸಲ್ಪಟ್ಟಾಗ ಅನ್ಯ ಜನರು ಉಜ್ಜೀವನವನ್ನು ಕಂಡರು. ಮಾತ್ರವಲ್ಲ, ಇದು ಇಸ್ರೇಲರನ್ನು ಉಜ್ಜೀವನಗೊಳಿಸಲು ಮಹಿಮೆ ಉಳ್ಳದೇ ಆಗಿದೆ. ನರಗಳನ್ನು ಹಬ್ಬಿಸುವೆನು, ಮಾಂಸವನ್ನು ಉಂಟು ಮಾಡುವೆನು, ಚರ್ಮವನ್ನು ಹೊದಿಸುವೆನು ಎಂದು ಕರ್ತನು ಹೇಳಿದ ರೀತಿಯಲ್ಲಿ ಕರ್ತನು ಅನೇಕ ಸ್ಥಳಗಳಲ್ಲಿ ಯಹೂದ್ಯರನ್ನು ಇಸ್ರೇಲರನ್ನು ಒಂದುಗೂಡಿಸುವನು. ರಾಜಕೀಯ ಕಾರ್ಯಗಳನ್ನು ನಡೆಸಿದನು, ಸೈನ್ಯಗಳನ್ನು ಬಲಪಡಿಸಿದನು. ಇಂದು ಅವರು ಜೀವ ಪಡೆದು ಕಾಲೂರಿ ನಿಂತಿರುವರು. ಆತನು ಆತ್ಮೀಕ ಇಸ್ರೇಲರಾದ ನಮ್ಮನ್ನು ನೋಡಿ ಕರ್ತನು ಪ್ರವಾದನೆಗಳನ್ನು ನೆರವೇರಿಸುತ್ತದೆ. ನಾನು ನಿಮ್ಮಲ್ಲಿ ಶ್ವಾಸವನ್ನು ತುಂಬಿಸುವೆನು, ಆಗ ನೀವು ಬದುಕಿಕೊಳ್ಳುವಿರಿ. ಕರ್ತನು 20ನೇ ಶತಮಾನದಲ್ಲಿ ಭೂಮಿಯ ಮೇಲೆ ಪವಿತ್ರಾತ್ಮನನ್ನು ಅಪರಿಮಿತವಾಗಿ ಸುರಿಸಿದ್ದಾನೆ. ಇದು ಪವಿತ್ರಾತ್ಮನ ಹಿಂಗಾರಿನ ಕಾಲವಾಗಿದೆ. ಹೆಚ್ಚು ಕಡಿಮೆ 19ನೇ ಶತಮಾನಗಳ ಕಾಲ ಕತ್ತಲೆ ತುಂಬಿದ ಈ ಪ್ರಪಂಚದಲ್ಲಿ ದೇವರಾತ್ಮನು ಸುರಿಸಲ್ಪಟ್ಟಾಗ ಅನ್ಯ ಜನರು ಉಜ್ಜೀವನವನ್ನು ಕಂಡರು. ಮಾತ್ರವಲ್ಲ, ಇದು ಇಸ್ರೇಲರನ್ನು ಉಜ್ಜೀವನಗೊಳಿಸಲು ಮಹಿಮೆ ಉಳ್ಳದ್ದೇ ಆಗಿದೆ. ನರಗಳನ್ನು ಹಬ್ಬಿಸುವೆನು, ಮಾಂಸವನ್ನು ಉಂಟು ಮಾಡುವೆನು, ಚರ್ಮವನ್ನು ಹೊದಿಸುವೆನು ಎಂದು ಕರ್ತನು ಹೇಳಿದ ರೀತಿಯಲ್ಲಿ ಕರ್ತನು ಅನೇಕ ಸ್ಥಳಗಳಲ್ಲಿ ಯಹೂದ್ಯನನ್ನು ಇಸ್ರೇಲರನ್ನು ಒಂದುಗೂಡಿಸಿದನು. ರಾಜಕೀಯ ಕಾರ್ಯಗಳನ್ನು ನಡೆಸಿದನು, ಸೈನ್ಯಗಳನ್ನು ಬಲಪಡಿಸಿದನು.
ಇಂದು ಅವರು ಜೀವ ಪಡೆದು ಕಾಲೂರಿ ನಿಂತಿರುವರು. ಆತನು ಆತ್ಮೀಕ ಇಸ್ರೇಲರಾದ ನಮ್ಮನ್ನು ನೋಡಿ, ಕರ್ತನ ಪ್ರವಾದನೆಗಳು ನೆರವೇರುತ್ತಿದೆ, ನೀವು ಜೀವ ಹೊಂದಿ ಕಾಲೂರಿ ನಿಲ್ಲುವಿರಿ, ನೀವು ಉಜ್ಜೀವನ ಪಡೆದು ಕರ್ತನ ಬರೋಣಕ್ಕಾಗಿ ಸಿದ್ಧಪಡಿಸಿರಿ ಎಂದು ಹೇಳುತ್ತಿದ್ದಾನೆ. ಹೌದು ಪ್ರಿಯ ದೇವ ಮಗುವೆ, ಸತ್ತವರು ದೇವಕುಮಾರನ ಸ್ವರವನ್ನು ಕೇಳುವ ಕಾಲ ಬರುತ್ತದೆ. ಹೌದು, ಅದು ಈಗಲೇ ಬಂದಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ಪ್ರಧಾನ ದೂತನೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಒಣಗಿದ ಎಲುಬುಗಳಾಗಿದ್ದರೂ ಅವರು ಉಜ್ಜೀವನ ಪಡೆಯುವರು, ಕಾಲೂರಿ ನಿಲ್ಲುವರು, ದೇವ ಸೈನ್ಯವಾಗಿ ಏಳುವರು, ಕರ್ತನನ್ನು ಎದುರುಗೊಂಡು ಹೋಗುವರು. ನಂತರ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಕ್ಷಣದಲ್ಲಿ ರೂಪಾಂತರ ಹೊಂದುವೆವು. ಲಯಾವಸ್ಥೆಯಲ್ಲಿ ಈ ಶರೀರವು ನಿರ್ಲಯಾವಸ್ಥೆಯನ್ನು ಧರಿಸಿಕೊಳ್ಳುವುದು. ನಾವು ಕ್ರಿಸ್ತನನ್ನು ಎದುರುಗೊಂಡು ಹೋಗುವೆವು. ಮಧ್ಯಾಕಾಶದಲ್ಲಿ ಕರ್ತನನ್ನು ಸಂಧಿಸುವಾಗ ಜೀವ ಪಡೆದಂಥ ಆತ್ಮೀಕ ಇಸ್ರೇಲರಾಗಿ ಕ್ರಿಸ್ತನೊಂದಿಗೆ ಇರುವೆವು. ಆಹಾ, ಆ ದಿನ ಎಷ್ಟು ಸಮೀಪವಿದೆ! ದೇವ ಮಗುವೆ, ಆ ದಿನಕ್ಕಾಗಿ ಸಿದ್ಧನಾಗು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ
ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.